ನಾಶ ಮಾಡುವೆನು. ಇವರ ಜ್ಞಾನವನ್ನು ನಾನು ನಾಶ ಮಾಡ್ತೀನಿ, ಇವರನ್ನು ಕೂಡ ನಾನು ನಾಶ ಮಾಡ್ತೀನಿ. ಯಾಕೆ ಹೇಳಿ? ದೇವರು ಇಲ್ಲ, ಆತ್ಮವೂ ಇಲ್ಲ, ಭೂಮಿ ಯಾರು ಉಂಟು ಮಾಡಿದ್ರು ಹೇಳಿಲ್ಲ, ಆಕಾಶ ಯಾರು ಉಂಟು ಮಾಡಿದ್ರು ಗೊತ್ತಿಲ್ಲ, ನಿನ್ನನ್ನು ಯಾರು ಉಂಟು ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಇವ್ರನ್ನ ಬಿಡೋದು ಸರಿನಾ ಪ್ರೇರೆ? ಇವರ ಜ್ಞಾನವನ್ನು ನಾಶ ಮಾಡ್ತೀನಿ ಅಂತಾರೆ, ಮತ್ತೆ ಇವ್ರ ಮಾರ್ಗದಲ್ಲಿ ನಡೆಸ್ತಾರ ಅಂತ ನಿನ್ನ ಮಕ್ಕಳು. ಯೇಸು ಕ್ರಿಸ್ತನು ನಾನೇ ಮಾರ್ಗ ಅಂದ್ರೆ ನೀವ್ಯಾವ ಮಾರ್ಗದಲ್ಲಿ ಮಕ್ಕಳನ್ನ ನಡೆಸ್ತಾ ಇದ್ದೀರಾ? ನಾಶನದ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನ ನಡೆಸ್ತಾ ಇದೀವಿ ನಾವು ಪ್ರೇರೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡಿ, ಇಷ್ಟಪಡಿ ಪ್ರೇರೆ. ನಿಜವಾದ ಜ್ಞಾನ ಎಲ್ಲಿದೆ? ಸತ್ಯವೇದ ಗ್ರಂಥದಲ್ಲಿ ಧರ್ಮೋಪದೇಶ ಕಾಂಡ 6:6 ಪ್ರೇರೆ ನೋಡಿಕೋಣ ಒಂದ್ಸರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಎಲ್ಲರಿಗೂ ಗೊತ್ತು ಪ್ರೇರೆ. ಆದರೆ ಅರ್ಥ ಮಾಡ್ಕೊಳ್ಳೋಕೆ ಬಹಳ ವರ್ಷ ಆಗುತ್ತೆ ನಿಮಗೆ. ಯಾವಾಗ ಅರ್ಥ ಮಾಡ್ಕೊಳ್ಳೋ? ಸತ್ತಾದ್ಮೇಲೆ ಇವಾಗೇನ? 6:6 ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು ಮೊದಲು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ. ಟ್ಯೂಷನ್ ಏನು ಕೊಟ್ಟಾರಪ್ಪ? ಎಕ್ಸಾಮು ಹೋಮ್ವರ್ಕ್ ಮಾಡ್ಕೋ ಜಲ್ದಿ. ಎಲ್ಲ ಹೋಮ್ವರ್ಕ್ ಮಾಡ್ಕೋ ಕ್ಲೀನಾಗಿ. ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೋ. ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಯಾವ ವಿಷಯದಲ್ಲಿ? ಮೇಷ್ಟ್ರು ಎಷ್ಟು ಹೋಮ್ವರ್ಕ್ ಕೊಟ್ಟವ್ರೆ ಟ್ಯೂಷನ್ ಅಲ್ಲಿ.